ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರುಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸ್ಕಂದಸ್ಕಂಧಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ವಾಸುದೇವ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಂಡಿದ್ದೇವೆ. ಇವತ್ತು ಬೃಹದ್ಭಾನು ಅಂಥೇಳಿ. ಬೃಹದ್ಭಾನು ಅಂತಂದಾಗ ಭಾನು ಅಂದರೆ ತೇಜಸ್ಸು, ಬೃಹತ್ ಅಂದರೆ ಮಹತ್ವವಾದ ಅದನ್ನೇ ಹೇಳ್ತಾ ಇದ್ದಾರೆ. ಬೃಹಂತಹ ಮಹಾಂತಿ ಭಾನವಃ ತೇಜಾಂಸಿ ಯಸ್ಯ ಸಹ ಬೃಹದ್ಭಾನು. ಬೃಹದ್ಭಾನು ಮಹಾಕಾಂತಿಮಾನ್. ಬೃಹದ್ಭಾನು ಅಂದರೆ ಮಹಾಕಾಂತಿ ತೇಜಸ್ಸು ಉಳ್ಳವನು ಅಂತ. ಬೃಹತ್ತಃ ಮಹಾಂತಿ ಭಾನವಃ ಅಂದರೆ ಮಹತ್ವಪೂರ್ಣವಾದ ತೇಜಸ್ಸು ಯಾವನಿಗೆ ಇದೆಯೋ ಅವನು ಬೃಹದ್ಭಾನು ಅಂತ. ಭಾನು ಅಂತಂದ್ರೇ ಸೂರ್ಯ ಅಂತ ಅರ್ಥ. ಒಂದು ಸೂರ್ಯನ ತೇಜಸ್ಸೇ ನಾವು ಈ ಕಣ್ಣಿನಿಂದ ನೋಡಲಾರೆ. ಎತ್ತಿ ಸೂರ್ಯನ ನೋಡಲಿಕ್ಕೆ ಸಾಧ್ಯನೇ ಆಗಲ್ಲ. ಇವನು ಅನಂತ ಕೋಟಿ ಸೂರ್ಯ ಸಮಪ್ರಭ. ಅದೇನು ಸುಮ್ಮನೆ ಉಪಮಾನ ಅಷ್ಟೇ, ಅರ್ಥ ಆಗಲಿಕ್ಕೆ ಎಷ್ಟು ತೇಜೋಮೂರ್ತಿ ಅಂತ ತಿಳಿಸ್ಲಿಕ್ಕೆ ಹೇಳೋದಷ್ಟೇ. ಭಗವಂತನ ತೇಜಸ್ಸು ಅತ್ಯಂತ ಮಹತ್ವಪೂರ್ಣವಾದ ತೇಜಸ್ಸು, ಅಂಥ ಇಂಥ ತೇಜಸ್ಸಲ್ಲ. ಆದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೆಸರು. ನಮಗೆ ಭಗವಂತ ನಮಗೆ ಅವನು ದರ್ಶನ ಕೊಟ್ಟರೂ ಅವನ ನೋಡುವ ಅವನ ತೇಜಸ್ಸು ತಟ್ಟುಕೊಳ್ಳುವ ಶಕ್ತಿನೂ ನಮಗಿಲ್ಲ. ಅಂತಹ ಅರ್ಜುನನೇ ವಿಶ್ವರೂಪವನ್ನು ನೋಡಿ ಹೆದರಬಿಟ್ಟು ನನಗೆ ಭಯ ಆಗ್ತಾ ಇದೆ, ನಾನು ನಿನ್ನಂತಹ ಈ ಒಂದು ವಿರಾಟ್ ರೂಪವನ್ನು ನಾನು ನೋಡಲಾರೆ, ಮತ್ತು ನೀನು ಸುಂದರವಾಗಿ ನಿನ್ನ ಮಾಮೂಲು ಸಹಜವಾದ ಒಂದು ಸಾತ್ವಿಕವಾದ ರೂಪವನ್ನು ನನಗೆ ತೋರಿಸು ಅಂತ ಕೇಳ್ತಾನೆ. ಆದ ಕಾರಣ ಭಗವಂತನ ಎಂಥವನು ಅಂದರೆ ಮಹತ್ವಪೂರ್ಣವಾದ ತೇಜಸ್ಸು ಉಳ್ಳವನಾದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ಬೃಹಂತಹ ಮಹಾಂತಹ ಭಾನವಃ ರಶ್ಮಯಃ ಜ್ಞಾನಮಿತಿ ಯಾವತ್ತು ಯಸ್ಯ ಸಹ ಬೃಹದ್ಭಾನು ಅಂತ. ಬೃಹಂತಹ ಮಹಾಂತಹ
ಅಂದರೆ ಮಹತ್ವಪೂರ್ಣವಾದ ಭಾನವ ರಶ್ಮಯ. ಭಾನವ ಅಂದರೆ ಕಿರಣಗಳು, ರಶ್ಮಯ ಅಂದರೆ ಜ್ಞಾನವು. ಅಂದರೆ ಮಹತ್ವಪೂರ್ಣವಾದ ಜ್ಞಾನವು ಯಾವನಿಗೆ ಇದೆಯೋ ಅವನು ಬೃಹದ್ ಭಾನು ಅಂತ. ಜ್ಞಾನ ಭಗವಂತನಷ್ಟು ಜ್ಞಾನ ಇನ್ನು ಯಾರಿಗೂ ಇಲ್ಲ. ಅದಕ್ಕೆ ಭಗವಂತನ ಜ್ಞಾನವನ್ನು, ಲಕ್ಷ್ಮೀದೇವಿ ಜ್ಞಾನವನ್ನು, ವಾಯುದೇವರ ಇವರೆಲ್ಲರ ಜ್ಞಾನಗಳನ್ನು ಹೇಳುವಾಗ ಆಚಾರ್ಯರು ಪ್ರಮಾಣ ಲಕ್ಷಣದಲ್ಲಾಗಲಿ, ಜಯತೀರ್ಥರು ಪ್ರಮಾಣ ಪದ್ಧತಿಯಲ್ಲಾಗಲಿ, ಅಥವಾ ಪ್ರಮಾಣ ಚಂದ್ರಿಕಾ ಗ್ರಂಥದಲ್ಲಾಗಲಿ ವಿಸ್ತಾರವಾಗಿ ಹೇಳ್ತಾರೆ. ಸರ್ವ ವಿಷಯ ಜ್ಞಾನಂ ಈಶ್ವರ ಜ್ಞಾನಂ. ಅವನು ಸರ್ವಜ್ಞ, ಅವನಿಗೆ ಎಲ್ಲ ಜ್ಞಾನವೂ ಇದೆ. ಎಂತಹ ಜ್ಞಾನ ಅಂದರೆ ಮಹತ್ವಪೂರ್ಣವಾದ ಜ್ಞಾನವುಳ್ಳವನು. ಅಂಥ ಇಂಥ ಜ್ಞಾನವಲ್ಲ, ಅತ್ಯಂತ ಮಹತ್ವಪೂರ್ಣವಾದಂತಹ ಜ್ಞಾನ ಉಳ್ಳವನು, ಸರ್ವಜ್ಞನು. ಅವನಿಗೆ ಇರುವಷ್ಟು ಜ್ಞಾನ ಈ ಜಗತ್ತಿನಲ್ಲಿ ಯಾರ್ಯಾರಿಗೂ ಇಲ್ಲ. ಆದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೇಳ್ತಾರೆ. ಇಲ್ಲಿ ಈ ನಮಗೆ ಪಂಡಿತರಿಗೆ ಅವರಿಗೆ ಪೀಠಾಧಿಪತಿಗಳು ಪ್ರಶಸ್ತಿಗಳು ಕೊಡಬೇಕಾಗಿದ್ದರೆ ಪುರಾಣ ಭಾಸ್ಕರ ಅಂತ ಕೊಡ್ತಾರೆ. ಅಷ್ಟಾಕೆ ನಮ್ಮ ಸ್ವಾಮಿಗಳಿಗೆ, ವಿದ್ಯಾಸಾಗರ ಮಹಾತೀರ್ಥರಿಗೆ ಅವರ ಪೂರ್ವಾಶ್ರಮದಲ್ಲಿ ವಿದ್ಯಾಪಯೋನಿ ತೀರ್ಥರು ಪುರಾಣ ಭಾಸ್ಕರ ಅಂತ ಪ್ರಶಸ್ತಿ ಕೊಟ್ಟಿದ್ದರು. ಅಲ್ಲಿ ಪುರಾಣ ಭಾಸ್ಕರ ಅಂತ ಹೇಳಿದ್ರೆ ಪುರಾಣ ಸೂರ್ಯ ಅಂತಲ್ಲ. ಅಲ್ಲಿ ಭಾನು ಶಬ್ದಕ್ಕೆ ಭಾನವ ರಶ್ಮಯ ಜ್ಞಾನಂ. ಅಲ್ಲಿ ಭಾನು ಸೂರ್ಯ, ಸೂರ್ಯನ ಕಿರಣಗಂದರೆ ಜ್ಞಾನ ಅಂತ ಅರ್ಥ. ಅಂದರೆ ಪುರಾಣ ಭಾಸ್ಕರ ಅಂತ ಹೇಳಿದರೆ ಪುರಾಣಗಳಲ್ಲಿ ವಿಶೇಷವಾಗಿ ಜ್ಞಾನವುಳ್ಳವರು, ಪುರಾಣದಲ್ಲಿ ವಿಶೇಷ ಜ್ಞಾನ ಇರುವಂಥವರು ವೆಂಕಟೇಶಾಚಾರ್ಯರು ಅಂತೇಳಿ. ಹಾಗೆ ಭಾನು ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಇನ್ನು ಭಗವಂತನ ಜ್ಞಾನ ಅತ್ಯಂತ ಮಹತ್ವಪೂರ್ಣವಾದ ಜ್ಞಾನ ಉಳ್ಳವನಾದ ಕಾರಣ ಅವನಿಗೆ ಬೃಹದ್ ಭಾನು ಅಂತ ಹೆಸರು. ಇನ್ನು ಋಗ್ವೇದದಲ್ಲಿ ಇಂದ್ರಾಯಾಹಿ ಚಿತ್ರಭಾನು ಭಾನೋ ಅಂತ ಕರೀತಾರೆ. ಋಗ್ವೇದದಲ್ಲಿ ಇಂದ್ರನಾಮಕ ಭಗವಂತನನ್ನು ಚಿತ್ರಭಾನು ಅಂತ ಸಂಬೋಧನೆ ಮಾಡ್ತಾ ಅವನ ಜ್ಞಾನದಲ್ಲಿರುವ ಹಾಗೂ ತೇಜಸ್ಸಿನಲ್ಲಿರುವ ಮಹತ್ವವನ್ನು ಚಿತ್ರ ಎಂಬ ವಿಶೇಷಣದಿಂದ ಹೇಳಲಾಗಿದೆ ಅಂತ ಹೇಳ್ತಾರೆ. ಸರಿ, ಭಗವಂತನನ್ನು, ಇಂದ್ರನಾಮಕ ಭಗವಂತನನ್ನು ಋಗ್ವೇದದಲ್ಲಿ ಚಿತ್ರಭಾನು ಅಂತ ಕರೀತಾ ಆ ಭಗವಂತನಲ್ಲಿ ಅವನ ಜ್ಞಾನ, ಅವನ ತೇಜಸ್ಸಿನಲ್ಲಿರುವ ಮಹತ್ವವನ್ನು ಚಿತ್ರ ಎಂಬ ವಿಶೇಷಣದಿಂದ ಕರೆದು ಅವನಿಗೆ ಚಿತ್ರಭಾನು ಅಂತ ಕೂಡ ಕರೀತಾರೆ. ಅದಕ್ಕೆ ಇನ್ನೂ ವಿವರಣೆ ಕೊಡ್ತಾ ಇದ್ದಾರೆ. ಏನು ಋಗ್ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರವಾಗಿ ಅದಕ್ಕೆ ವಿವರಣೆ, ಚಿತ್ರಭಾನು ಅಂತ ಯಾಕೆ ಕರೀತಾರೆ ಅಂತ ಹೇಳ್ತಾ ಚಿತ್ರಭಾನು ಅದಕ್ಕೆ ಆಚಾರ್ಯರು ವಿವರಣೆ ಕೊಡ್ತಾರೆ. ಚಿತ್ರಂ ಭದ್ರಂ ರಶಂ ಚಿತೌ ಛಿದ್ರತೆಶ್ಚಾಯನೀಯತ್ವಾದನದಾದ್ವಾ ಚಿತೋಭಿದ ತಾದೃಶ ರಶ್ಮಯೋ ಜ್ಞಾನಮಸ್ಯೇತಿ ಭಗವಾನ್ ಪರಃ ಚಿತ್ರಭಾನುರಿತಿ ಪ್ರೋಕ್ತಸ್ತೇಜೋ ವಾ ತಾದೃಶಂ ಪ್ರಭೋಃ. ಚಿತ್ರಂ ಭದ್ರಮಿತ್ಯೇಕೋ ಅರ್ಥಃ ಚಿತ್ರಮಾಲೇಕ್ಯಮದ್ಭುತಮಿತ್ಯಭಿಧಾನಾತ್ ಚಿತೌ ಸರ್ವಜೀವಚೈತನ್ಯೇ ನಿಯಾಮಕತಯಾ ರಥಮಿತ್ಯಪರಃ ಚಿಚ್ಛಬ್ದೋಪಪದಾದ್ರಮತೇರ್ಡಃ ಛಿದ್ರತೆ ಅಜಡಸುಖಾತ್ಮಕತ್ವಾದಿತ್ಯನ್ಯಃ ಚಿಚ್ಚಸಾ ರತಿಶ್ಚೇತಿ ಚಿತ್ರಂ ಪದಸಂಜ್ಞಾನಾಶ್ರಯಣಾತ್ ಜಸ್ತ್ವಾಭಾವಃ ಚಾಯನೀಯತ್ವಾತ್ ದರ್ಶನೀಯತ್ವಾತ್ ಪೂಜನೀಯತ್ವಾತ್ ಏತ್ಯರ್ಥಾಂತರಂ ಚಾಯುರ್ಪೂಜಾ ನಿಶಾಮನಯೋರಿತ್ಯಸ್ಮಾತ್ ಕರ್ಮಣಿಕ್ತ ಪ್ರತ್ಯಯೋ ಡಿಚ್ಚ ಚಿತಶ್ಚೈತನ್ಯಸ್ವರೂಪಸ್ಯೈವಾದನಾದನುಭಾವ ಭವಾದ್ವಾ ಚಿತ್ರಂ ರಾತೇರದನಾರ್ಥತ್ವಾಮನೇಕಾರ್ಥತ್ವಾದ್ ಧಾತೂನಾಂ ಭಾನುಶಬ್ದಾರ್ಥಂ ರಶ್ಮಯ ಇತ್ಯನೂದ್ಯ ಜ್ಞಾನಮಿತಿ ವ್ಯಾಖ್ಯಾನಂ ನನು ಚಿತೌ ರತತ್ವಾದೀನಾಂ ಭವದ್ಧರ್ಮಾಣಾಂ ಕಥಂ ಜ್ಞಾನತೆ
ಜ್ಞಾನತೇಜೋ ಧರ್ಮತ್ವಮಿತ್ಯತಃ ಉಕ್ತಂ ಅಭಿದೇತಿ ಜ್ಞಾನತೇಜಸೋ ಪರಮೇಶ್ವರನಾಭಿಧಾಕಾರಣೇನ ಉಕ್ತಂ ಯುಕ್ತಂ ಇತ್ಯರ್ಥಃ. ಇಷ್ಟು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಏನು? ಚಿತ್ರಭಾನು ಭಗವಂತನ ಜ್ಞಾನ ಹಾಗೂ ತೇಜಸ್ಸು ಅದ್ಭುತವಾದದ್ದು. ಅವನ ಜ್ಞಾನ ಮತ್ತು ತೇಜಸ್ಸು ಅವನಕ್ಕಿಂತ ಅತ್ಯಂತ ಅಭಿನ್ನವಾಗಿದೆ. ಅವನು ಬೇರೆ ಅಲ್ಲ, ಅವನ ಜ್ಞಾನ ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಅವನ ತೇಜಸ್ಸು ಬೇರೆ ಅಲ್ಲ. ಯಾಕೆ? ಅವನು ಜ್ಞಾನಾನಂದಾತ್ಮಕವಾಗಿದ್ದಾನೆ. ಅವನಿಗೂ ಅವನ ಗುಣಗಳಿಗೂ ಭೇದವಿಲ್ಲ, ಅಭೇದವಿದೆ. ಅವನಂತೆಯೇ ಅವನು ಹೇಗೆ ಅವನ ತೇಜಸ್ಸು ಅವನ ಜ್ಞಾನ ಅವನಿಂದ ಅತ್ಯಂತ ಅಭಿನ್ನವಾಗಿದೆಯೋ ಹಾಗೆ ಎಲ್ಲ ಜೀವಾತ್ಮರಲ್ಲೂ ಭಗವಂತ ನಿಯಾಮಕನಾಗಿ ಹಾಗೇ ಇರ್ತಾನೆ. ಭಗವಂತ ಇದ್ದು ಮತ್ತು ಜಡವಲ್ಲ, ಸುಖರೂಪದಲ್ಲಿರುವಂತಹ ಸ್ವರೂಪ ಇದ್ದು ಸುಖರೂಪದಲ್ಲಿದ್ದು ಜ್ಞಾನ ಮತ್ತು ಸುಖರೂಪವಾದದ್ದು, ದರ್ಶನೀಯವಾದದ್ದು. ಅಂದರೆ ಭಗವಂತನ ರೂಪ ಎಂಥದ್ದು? ಜ್ಞಾನ ಮತ್ತು ಸುಖರೂಪವಾದದ್ದು, ದರ್ಶನೀಯವಾದದ್ದು, ಪೂಜ್ಯನೀಯವಾದದ್ದು, ಚೈತನ್ಯ ಸ್ವರೂಪವನ್ನೇ ಅನುಭವಿಸುವಂಥದ್ದು. ಇವಿಷ್ಟು ಭಗವಂತನ ಜ್ಞಾನ ಮತ್ತು ತೇಜಸ್ಸಿನಲ್ಲಿರುವ ಮಹತ್ವವನ್ನು, ಇದಿಷ್ಟು ಭಗವಂತನ ಜ್ಞಾನ ತೇಜಸ್ಸುಗಳಲ್ಲಿದೆ. ಇಷ್ಟು ಮಹತ್ವಪೂರ್ಣವಾದ ಆದ ಕಾರಣ ಭಗವಂತನನ್ನು ಚಿತ್ತ ಎಂಬ ವಿಶೇಷಣದಿಂದ ಸೂಚಿಸಲಾಗಿದೆ ಅಂತ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಅರ್ಥಾತ್ ಚಿತ್ರಭಾನು ಚಿತ್ರ ಅಂತ ಯಾಕೆ ಹೇಳಲಿದ್ದಾರೆ? ಭಗವಂತನನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದರೆ ಇಷ್ಟು ಮಹತ್ವಪೂರ್ಣವಾದಂತಹ ಜ್ಞಾನ ತೇಜಸ್ಸು ಉಳ್ಳವನಾದ ಕಾರಣ ಅವನು ಚಿತ್ರ ಎಂಬ ವಿಶೇಷಣವನ್ನು ಹೇಳಲಾಗಿದೆ. ಇನ್ನು ಕ್ವೇದಾನೀಂ ಸೂರ್ಯ ಕಶ್ಚಿಕೇತ ಕತಮಾಂ ದ್ಯಾಂ ರಶ್ಮಿರಸ್ಯಾ ತತಾನ ಋಗ್ವೇದ. ಇನ್ನು ಋಗ್ವೇದ ಭಾಷ್ಯದಲ್ಲಿ ಪಶ್ಯನ್ ರವೇ ರಶ್ಮಿ ಗಣಾನಪೀಹ ಸರ್ವವ್ಯಾಪ್ತಾನಪಿ ವಿಷ್ಣೋರ್ನ ರಶ್ಮೀನ್ ಲೋಕಃ ಪಶ್ಯೇದಿತಿ ಕುತ್ರ ತತಾನೇತ್ಯಾಕ್ಷಿಪ್ಯತೆ ವ್ಯಕ್ತಿಮಪೇಕ್ಷ್ಯ ರಶ್ಮೀಃ. ಇಂತಹ ಭಗವಂತನ ತೇಜಸ್ಸು ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ. ಆದರೆ ಎಲ್ಲ ಕಡೆ ಇಂತಹ ಮಹತ್ವಪೂರ್ಣವಾದ ಭಗವಂತನ ತೇಜಸ್ಸು ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ ಸರ್ವತ್ರ. ಆದರೂ ಜ್ಞಾನಿಗಳು ಅಲ್ಲದೇ ಇರುವವರಿಗೆ ಅದು ಕಾಣಿಸುವುದಿಲ್ಲ. ಎಲ್ಲ ಕಡೆ ವ್ಯಾಪಿಸಿಕೊಂಡು ಕಾಣಿಸೋದಿಲ್ಲ ಅಂತ ಹೇಳಿದರೆ ಹೌದು, ಕಾಣಿಸುವುದಿಲ್ಲ. ಯಾರಿಗೆ? ಅಜ್ಞಾನಿಗಳಿಗೆ. ಹೇಗೆ ಅಂತ ಹೇಳಿದರೆ, ಸೂರ್ಯ ಉದಯವಾಗಿದ್ದಾನೆ, ಜಗತ್ತೆಲ್ಲ ಪ್ರಕಾಶ ಮಾಡಿ ಬೆಳಗಿಸಿದ್ದಾನೆ, ಬೆಳಗಾಗಿದೆ. ಆದರೆ ಕುರುಡನಿಗೆ ಬೆಳಗಾಯಿತು, ಬೆಳಗಾದರೂ ಒಂದೇ, ರಾತ್ರಿ ಆದರೂ ಒಂದೇ. ಹೇಗೆ ಕುರುಡನು ಸೂರ್ಯನ ಪ್ರಕಾಶವನ್ನು, ಸೂರ್ಯ ಬೆಳಗುತ್ತಾ ಇರೋದು, ಸೂರ್ಯ ಉದಯವಾಗಿರೋದು, ಹಗಲನ್ನು ಹೇಗೆ ಕುರುಡನು ಅನುಭವಿಸಲಾರನೋ, ಸೂರ್ಯ ಕಿರಣಗಳನ್ನು ಹೇಗೆ ನೋಡಲಾರನೋ, ಸೂರ್ಯ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಹಾಗೆ ಭಗವಂತ ತನ್ನ ತೇಜಸ್ಸಿನ ಮಹತ್ವಪೂರ್ಣವಾದ ಜ್ಞಾನ ತೇಜಸ್ಸುಗಳಿಂದ ಸರ್ವತ್ರ ವ್ಯಾಪ್ತನಾದರೂ ಜ್ಞಾನಿಗಳಲ್ಲದೇ ಇರುವವರು, ಅಜ್ಞಾನಿಗಳು ಅದನ್ನು ನೋಡುವುದಿಲ್ಲ, ಅವರಿಗೆ ಕಾಣಿಸುವುದಿಲ್ಲ. ಆದರೆ ಇದು ಅಜ್ಞಾನಿಗಳಿಗೆ ಇರುವಂಥದ್ದು. ಹೀಗೆ ಋಷಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಋಗ್ವೇದದಲ್ಲಿ ಉಲ್ಲೇಖವಾಗಿದೆ. ಆದ ಕಾರಣ ಇಂತಹ ಭಗವಂತನ ತೇಜಸ್ಸು ಎಲ್ಲ ಕಡೆ ವ್ಯಾಪ್ತವಾಗಿದ್ದರೂ ಜ್ಞಾನಿಗಳಲ್ಲದೇ ಇರುವವರು ಅದನ್ನು ನೋಡುವುದಿಲ್ಲ, ಅವರಿಗೆ ಕಾಣಿಸುವುದಿಲ್ಲ. ಇನ್ನು ಯಾರಿಗೆ ಕಾಣ್ತಾರೆ? ಜ್ಞಾನಿಗಳಿಗೆ ಭಗವಂತನ ಆ ತೇಜಸ್ಸು ಕಾಣುತ್ತೆ. ಹೇಗೆ ಕುರುಡರು ಸೂರ್ಯನ ಕಿರಣಗಳನ್ನು, ಸೂರ್ಯನ ಬೆಳಕನ್ನು ನೋಡಲಾರರೋ ಹಾಗೆ ಅಜ್ಞಾನಿಗಳು ಭಗವಂತನ ತೇಜಸ್ಸನ್ನು ನೋಡಲಾರರು. ಜ್ಞಾನಿಗಳು ಮಾತ್ರ ಅವರ ಯೋಗ್ಯತಾನುಸಾರ
ಆ ಭಗವಂತನ ಅತ್ಯದ್ಭುತವಾದ ಮಹತ್ವಪೂರ್ಣವಾದ ಆ ತೇಜಸ್ಸನ್ನು ನೋಡ್ತಾರೆ. ಆದ ಕಾರಣವೇ ಕೊನೆಗೆ ಋಗ್ವೇದದಲ್ಲಿ ಇಷ್ಟು ಹೇಳಿ ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಏನು? ಉಕ್ತೈರಗ್ನಿರ್ ಬೃಹತ್ ಭಾನು ಅಂತ ಋಗ್ವೇದದಲ್ಲಿ, ಮತ್ತು ಅಸ್ಮದೀಯಾನಿ ಚೋಕ್ತಾನಿ ಬೃಹತ್ತೇಜಾ ಶೃಣೋತ್ವಥ ಪಾಹಿನೋ ಅಗ್ನೇ ಬೃಹದ್ಭಾನೋ ಯವಿಷ್ಟ್ಯ. ಭಗವತಃ ತೇಜಸಃ ಮಹತ್ವಮಧಿಕೃತ್ಯ ಅಧಿಕಃ ವಿಚಾರಃ ಮಹಾದ್ಯುತಿಃ ಇತಿ ನಾಮ್ನಃ ವ್ಯಾಖ್ಯಾನೆ ಜ್ಞಾನಸ್ಯ ಮಹತ್ವಮಧಿಕೃತ್ಯ ಚ ಅಧಿಕಃ ವಿಚಾರಃ ಮಹಾಬುದ್ಧಿಃ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಃ. ಹೀಗೆ ಭಗವಂತನ ತೇಜಸ್ಸಿನಲ್ಲಿ ಅನೇಕ ವಿಧವಾದ ಮಹತ್ವ ಇರೋದರಿಂದಲೇ ಇಲ್ಲಿಯವರೆಗೂ ನಾವು ಭಗವಂತನ ತೇಜಸ್ಸಿನಲ್ಲಿ ಎಷ್ಟು ರೀತಿಯಾದ ಮಹತ್ವ ಇದೆ ಅಂತ ಹೇಳಿಕೊಂಡಿದ್ದೇವೆ. ಇಷ್ಟು ರೀತಿಯಾದ ಮಹತ್ವ ಇರುವುದರಿಂದಲೇ ಋಗ್ವೇದದಲ್ಲಿ ಅಗ್ನಿನಾಮಕ ಭಗವಂತನನ್ನು ಬೃಹದ್ಭಾನು ಅಂತ ಕರೆಯಲ್ಪಟ್ಟಿದ್ದಾನೆ ಭಗವಂತ. ಇಷ್ಟು ಬೃಹದ್ಭಾನು ಅಂತ ಭಗವಂತನ ಹೆಸರು ಬರಲಿಕ್ಕೆ ಇಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಂತಹ ಬೃಹದ್ಭಾನು ನಾಮಕ ಭಗವಂತನ ತೇಜಸ್ಸಿನ ಮಹತ್ವ, ಜ್ಞಾನದ ಮಹತ್ವಗಳನ್ನು, ಇನ್ನೂ ಹೆಚ್ಚು ವಿಚಾರಗಳನ್ನು ನಾವು ಭಗವಂತನ ಹೆಸರು ಇನ್ನೊಂದಿದೆ ಮಹಾದ್ಯುತಿ ಅಂತ. ಅಂತಹ ಮಹಾದ್ಯುತಿ, ಮಹಾಬುದ್ಧಿ ಎಂಬ ಹೆಸರುಗಳ ವ್ಯಾಖ್ಯಾನದಲ್ಲಿ ಇನ್ನಿಷ್ಟು ಭಗವಂತನ ತೇಜಸ್ಸಿನ ಮಹತ್ವ, ಜ್ಞಾನದ ಮಹತ್ವಗಳನ್ನು ಕುರಿತು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾರೆ. ಇನ್ನು ಮುಕ್ತಾತ್ಮಾನಾಂ ಬೃಹತ್ ಮಹತ್ ಭಾನು ತೇಜ ಯಸ್ಮಾತ್ ಸಹ ಬೃಹದ್ ಭಾನು ಅಂತ ಹೇಳ್ತಾ ಇದ್ದಾರೆ. ಮುಕ್ತಾತ್ಮರಿಗೆ, ಯಾರು ಮುಕ್ತರಾದ ಜೀವರಿಗೆ, ಅಂದರೆ ಸಂಸಾರ ಬಂಧನದಿಂದ ಮುಕ್ತರಾದ ಜೀವರಿಗೆ ತೇಜಸ್ಸನ್ನು ಯಾರಿಂದಾದರೆ ತೇಜಸ್ಸು ಪಡಿತಾರೋ, ಮುಕ್ತಾತ್ಮರು ಮಹತ್ತಾದ ತೇಜಸ್ಸನ್ನು ಪಡಿತಾರೋ ಅವನು ಬೃಹದ್ಭಾನು. ಬೃಹದ್ಭಾನು ಎಂದು ಕರೆಯಲ್ಪಡುವಂತಹ ಭಗವಂತ ಸಂಸಾರ ಬಂಧನದಿಂದ ಮುಕ್ತರಾದ ಆತ್ಮರಿಗೆ, ಜೀವರಿಗೆ ಮಹತ್ತಾದ ತೇಜಸ್ಸನ್ನು ಅನುಗ್ರಹ ಮಾಡ್ತಾನೆ. ಇನ್ನು ಮುಕ್ತಾತ್ಮರಿಗೆ ಮಹತ್ತಾದ ತೇಜಸ್ಸನ್ನು ಕೊಟ್ಟರೆ ಸಂಸಾರದಲ್ಲಿರುವ ಜೀವಾತ್ಮರಿಗೆ ಎಷ್ಟು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಪ ತೇಜಸ್ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ಕೃತೌ ತಥೈವ ಸುಮಹತ್ತೇಜ ಕರೋತಿ ಭಗವಾನ್ ಮಹತು. ಜೀವರು ಸಂಸಾರದಲ್ಲಿ ಬಂಧಿತರಾಗಿ ಸಂಸಾರದಲ್ಲಿ ಜೀವರು ಹೇಗಿರ್ತಾರೆ ಅಂತ ಹೇಳಿದರೆ ಅಲ್ಪ ತೇಜಸ್ವಿಯಾಗಿರ್ತಾರೆ. ಅಲ್ಪ ತೇಜಸ್ವಿಯಾಗಿರುವ ಜೀವಾತ್ಮರ ಸ್ವರೂಪವನ್ನು ಮುಕ್ತಿಯಲ್ಲಿ ಭಗವಂತ ಮಹಾ ತೇಜಸ್ವಿಯನ್ನಾಗಿ ಮಾರ್ಪಾಟು ಮಾಡ್ತಾನಂತೆ. ಜೀವರು ಚಿದಾನಂದಾತ್ಮಕರಾದವರೇ, ಆದರೆ ಸಂಸಾರದಲ್ಲಿ ಬಂಧಿತರಾಗಿರುವುದರಿಂದ ಅವರ ತೇಜಸ್ಸು ಅಲ್ಪವಾಗಿರುತ್ತಷ್ಟೇ. ಸಂಸಾರದಲ್ಲಿರುವ ಜೀವರನ್ನು ಅಲ್ಪ ತೇಜಸ್ವಿಗಳಾಗಿ ಮಾಡಿರುವ ಭಗವಂತ ಅವರನ್ನೇ ಮುಕ್ತಿಯಲ್ಲಿ ಮಹಾ ತೇಜಸ್ವಿಗಳನ್ನಾಗಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ತೇಜಸ ಬ್ರಹ್ಮಣಾತ್ ಬೃಹತ್ ಭಾಹ ಸೂರ್ಯಾದಿ ಕಿರಣಾನ್ ನುದತಿ ಪ್ರೇರಯತಿ ಇತಿ ಭಾನು ಬೃಹಚ್ಚಾಸೌ ಭಾನುಶ್ಚ ಬೃಹತ್ ಭಾನು. ಇವನು ತೇಜಸ್ಸಿನಿಂದ ಸಮೃದ್ಧನಾಗಿದ್ದಾನೆ ಭಗವಂತ. ಮತ್ತು ಸೂರ್ಯ ಬೆಳಕು ಕೊಡ್ತಾನೆ, ಚಂದ್ರ ಬೆಳಕು ಕೊಡ್ತಾನೆ, ನಕ್ಷತ್ರಗಳು ಬೆಳಕು ಕೊಡುತ್ತೆ, ವಿದ್ಯುತ್ತು ಅದು ಬೆಳಕು ಕೊಡುತ್ತೆ, ಮಿಂಚು ಬೆಳಕು ಕೊಡುತ್ತೆ. ತಾನು ತೇಜಸ್ಸಿನಿಂದ ಸಮೃದ್ಧನಾಗಿರೋದಲ್ಲದೆ ಸೂರ್ಯಾದಿ ಏನು ಪ್ರಕಾಶವನ್ನು ಕೊಡುವ ಪ್ರಕಾಶಕ ಪದಾರ್ಥಗಳ ಜಗತ್ತಿನಲ್ಲಿವೆಯೋ ಆ ಪದಾರ್ಥಗಳ ಕಿರಣಗಳು ಅವು ಬೆಳಗುವಂತೆ, ಸೂರ್ಯ ಪ್ರಕಾಶ ಕೊಡುವಂತೆ ಪ್ರೇರಣೆ ಮಾಡ್ತಾನೆ ಭಗವಂತ. ಅವರಿಗೆ ಪ್ರೇರಕನಾಗಿದ್ದಾನಾದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೆಸರು.
ಅದೇ ಭಗವಂತ ಯಾರು ಏನು ಕೆಲಸ ಮಾಡಬೇಕಾಗಿದ್ದರೂ, ಜಡವಾಗಲಿ ಜೀವವಾಗಲಿ, ಯಾವುದು ಏನು ಕೆಲಸ ಮಾಡಬೇಕಾಗಿದ್ದರೂ ಅವುಗಳ ಕೆಲಸಗಳನ್ನು ಅವುಗಳಲ್ಲಿ ಭಗವಂತ ಇದ್ದು ಪ್ರೇರಕನಾದರೆ ಹೊರತು ಕೆಲಸ ಮಾಡಲ್ಲ. ಸೂರ್ಯ ಬೆಳಗಬೇಕು, ಸೂರ್ಯ ಪ್ರಕಾಶ ಕೊಡಬೇಕು ಅಂದರೆ ಬೃಹದ್ಭಾನುವಾಗಿ ಭಗವಂತ ಆತನಲ್ಲಿದ್ದು ಪ್ರೇರಿಸಿದರೆ ಹೊರತು ಸೂರ್ಯ ಪ್ರಕಾಶವನ್ನು ಕೊಡುವುದಿಲ್ಲ. ಆದ ಕಾರಣ ಬೃಹದ್ಭಾನು ಅಂತ ಹೆಸರು. ಸಮೃದ್ಧ ತೇಜಸ್ಸುಳ್ಳ ಪ್ರಯುಕ್ತ ಭಗವಂತ ಬೃಹತ್ ಅಂತ ಕರೆಯಲ್ಪಡ್ತಾ ಸೂರ್ಯನಲ್ಲಿರ್ತಾನೆ. ಮತ್ತು ಉಳಿದ ಎಲ್ಲ ಪ್ರಕಾಶಕ ಪದಾರ್ಥಗಳಲ್ಲಿ ತಾನೇ ಅವು ಪ್ರಕಾಶವಾಗುವಂತೆ, ಪ್ರಕಾಶವನ್ನು ಕೊಡುವಂತೆ ಪ್ರೇರಿಸುತ್ತಾನೆ ಭಗವಂತನು. ಇನ್ನು ಗುಣಸಮೃದ್ಧತ್ವಾತ್ ಬೃಹತ್ ಭಾತಿ ಸ್ವತಃ ಪ್ರಕಾಶತಃ ಇತಿ ಭಾನು ಬೃಹಚ್ಚಾಸೌ ಭಾನುಶ್ಚ ಬೃಹದ್ಭಾನು. ಭಗವಂತ ಗುಣಸಮೃದ್ಧತ್ವಾತ್, ಅವನಲ್ಲಿರುವ ಗುಣಗಳೆಲ್ಲ ಸಮೃದ್ಧವಾಗಿದೆ, ಪೂರ್ಣವಾಗಿದೆ. ಆದ ಕಾರಣ ಅವನು ಬೃಹತ್ ಅಂತ ಹೇಳ್ತಾರೆ. ಮತ್ತು ಅವನು ಪ್ರಕಾಶಮಾನವಾಗಿದ್ದಾನೆ, ಪ್ರಕಾಶಿಸುತ್ತಾ ಇದ್ದಾನೆ. ಹೇಗೆ? ಸ್ವತಃ ಭಾತಿ ಸ್ವತಃ ಪ್ರಕಾಶತಃ ಇತಿ. ಸೂರ್ಯ ಪ್ರಕಾಶವಾಗಿದ್ದಾನೆ, ಚಂದ್ರ ಆದರೆ ಅವರು ಸ್ವತಃ ಪ್ರಕಾಶಮಾನರಾಗಿಲ್ಲ. ಭಗವಂತ ಅವರಿಗೆ ಪ್ರಕಾಶವನ್ನು ಕೊಡುವಂತೆ ಪ್ರೇರಣೆ ಕೊಟ್ಟರೆ ಅವರು ಪ್ರಕಾಶವನ್ನು ಕೊಡ್ತಾರೆ. ಆದರೆ ಭಗವಂತ ಗುಣಪೂರ್ಣನಾಗಿ ಸಮೃದ್ಧವಾಗಿ ಇರುವುದೇ ಅಲ್ಲದೆ ತಾನು ಸ್ವತಃ ಪ್ರಕಾಶಮಾನನಾಗಿದ್ದಾನೆ, ಸ್ವತಂತ್ರವಾಗಿ ಪ್ರಕಾಶಿಸುತ್ತಿದ್ದಾನೆ. ಆದ ಕಾರಣ ಭಗವಂತನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ಕಾಠಕೋಪನಿಷತ್ತಿನಲ್ಲಿ ಆದ್ರಿಜಾಋತಂ ಬೃಹತ್, ಅದೇ ಕಾಠಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಬೃಹತ್ ಪೂರ್ಣ ಗುಣತ್ವಾಚ್ಚ ಸಯೇವ ಪುರುಷೋತ್ತಮ. ಕಾಠಕ ಉಪನಿಷತ್ ಭಾಷ್ಯದಲ್ಲಿ ಮಹಾಕೂರ್ಮ ಪುರಾಣದ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಗವಂತನು ಬೃಹತ್ ಆದ್ರಿಜಾಋತಂ ಬೃಹತ್ ಬೃಹತ್ ಪೂರ್ಣ ಗುಣತ್ವಾಚ್ಚ ಸಯೇವ ಪುರುಷೋತ್ತಮ. ಭಗವಂತನು ಗುಣಪೂರ್ಣನಾಗಿರುವುದರಿಂದಲೇ ಅವನನ್ನು ಬೃಹತ್ ಎಂದು ಕಾಠಕೋಪನಿಷತ್ತಿನಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದ್ದಾನೆ. ಹಾಗೆ ಭಗವಂತನು ಸ್ವತಂತ್ರವಾಗಿ ಪ್ರಕಾಶಿಸುತ್ತಾ ಉಳಿದ ಪ್ರಕಾಶಕ ಪದಾರ್ಥಗಳಿಗೆಲ್ಲ ಅವನು ಪ್ರೇರಕನಾಗಿ ಅವನ ಅಧೀನದಲ್ಲಿ ಪ್ರಕಾಶವಾಗ್ತಾ ಇರುತ್ತೆ ಅಂತ ಕಾಠಕೋಪನಿಷತ್ತು ನಮಗೆ ಹೇಳ್ತಾ ಇದೆ. ಆದ ಕಾರಣ ಆ ಮಹಾಕೂರ್ಮ ಪುರಾಣ ವಾಕ್ಯ ಏನು ಹೇಳ್ತಾ ಇದೆ? ಆದ ಕಾರಣವೇ ಭಗವಂತನೇ ಪುರುಷೋತ್ತಮನಾಗಿದ್ದಾನೆ, ಅರ್ಥಾತ್ ಅವನೊಬ್ಬನೇ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ನಮಗೆ ಮಹಾಕೂರ್ಮ ಪುರಾಣ ವಾಕ್ಯ ಹೇಳ್ತಾ ಇದೆ. ಇನ್ನು ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಮತ್ತು ಕಾಠಕೋಪನಿಷತ್ತು ಹೇಳುತ್ತೆ ಏನಂತ, ಅದೇ ಉಳಿದ ಪದಾರ್ಥಗಳಿಗೂ ಬೆಳಕು ಕೊಡ್ತಾ ಅವು ಅವನ ಅಧೀನದಲ್ಲಿದೆ. ಆದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ಗುಣಪೂರ್ಣತ್ವಾದ್ ಬೃಹತ್ ಪ್ರಕಾಶರೂಪತ್ವಾದ್ ಭಾ ನೂಯತೆ ಸರ್ವೈ ವೇದೈ ಸ್ತೂಯತೆ ಇತಿ ನುಹು ಬೃಹಚ್ಚಾಸೌ ಭಾಚಾಸೌ ನುಶ್ಚ ಬೃಹದ್ಭಾನು. ಭಗವಂತ ಗುಣಪೂರ್ಣತ್ವಾತ್, ಗುಣಪೂರ್ಣನಾಗಿರೋದರಿಂದ ಬೃಹತ್, ಪ್ರಕಾಶರೂಪತ್ವಾತ್, ಪ್ರಕಾಶರೂಪನಾಗಿರೋದರಿಂದ ಭಾ, ನೂಯತೆ ಅಂದರೆ ಸರ್ವವೇದೈಹಿ ಅಂದರೆ ಎಲ್ಲ ವೇದಗಳಿಂದ ಸ್ತುತಿಸಲ್ಪಡುವವನು. ಆದ ಕಾರಣ ಬೃಹಚ್ಚಾಸೌ ಭಾಚಾಸೌ ನುಶ್ಚ ಬೃಹದ್ಭಾನು. ಗುಣಪೂರ್ಣನಾಗಿರುವುದರಿಂದ, ಪ್ರಕಾಶ ಸ್ವರೂಪಿಯಾಗಿರುವುದರಿಂದ, ಎಲ್ಲ ವೇದಗಳಿಂದ ಸ್ತುತಿಸಲ್ಪಡುವುದರಿಂದ ಭಗವಂತನು ಬೃಹದ್ಭಾನು ಅಂತ ಅವನಿಗೆ ಹೆಸರು. ಇನ್ನು ಬೃಹತಿ ಭಾಹ ಯಸ್ಯ ಸಹ ಬೃಹದ್ಭಃ ಆನೂಯತೆ ಸರ್ವೈ ಸಮ್ಯಕ್ ಸ್ತೂಯತೆ ಇತಿ ಆನು ಬೃಹದ್ಭಶ್ಚಾಸೌ ಆನುಶ್ಚ ಬೃಹದ್ಭಾನು. ಸಮೃದ್ಧವಾದ ಪ್ರಕಾಶವುಳ್ಳವನು
ಮತ್ತು ಎಲ್ಲರಿಂದಲೂ ಚೆನ್ನಾಗಿ ಸ್ತುತಿಸಲ್ಪಡುವವನು. ಎಲ್ಲರೂ ಅವನನ್ನೇ ಸ್ತೋತ್ರ ಮಾಡ್ತಾರೆ. ಯಾರು? ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮವಾಯು ಮೊದಲುಕೊಂಡು ತೃಣಾಂತ ಪರ್ಯಂತ ಎಲ್ಲರೂ ಅವನನ್ನೇ ಸ್ತುತಿಸುತ್ತಾರೆ. ಸಮೃದ್ಧ ಪ್ರಕಾಶ. ಅದಕ್ಕೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ. ಅವನು ಲಕ್ಷ್ಮೀ ನರಸಿಂಹನು ಯಾರಿಂದ ಲಕ್ಷ್ಮೀ ನರಸಿಂಹನ ಪಾದಗಳು ಯಾರಿಂದ ಸ್ತುತಿಸಲ್ಪಡ್ತಾ ಇದೆ? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಡುವಂತಹ ಮನೋಹರವಾದ ಕಮಲಗಳಂತೆ ಇರುವ ಚರಣಗಳು, ಪಾದಗಳು ಮತ್ತು ಬ್ರಹ್ಮ, ವಾಯು, ರುದ್ರ, ಗರುಡ, ಶೇಷ, ಪಣಿ ಎಲ್ಲರಿಂದ ಪಡುವವನು. ಅವನು ಸಮೃದ್ಧವಾದ ಪ್ರಕಾಶ ಇರುವವನು, ಎಲ್ಲರಿಂದಲೂ ಮತ್ತು ಸ್ತುತಿಸಲ್ಪಡುವವನಾದ ಕಾರಣ ಅವನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ಬೃಹದ್ಭ ಇತಿ ಶಾಸ್ತ್ರೇ ಆನೂಯತೆ ಸಮ್ಯಕ್ ಸ್ತೂಯತೆ ಇತಃ ಬೃಹದ್ಭಾನು. ಶಾಸ್ತ್ರ ಭಗವಂತನನ್ನು ಏನಂತ ಸ್ತುತಿಸುತ್ತಾ ಇದೆ ಅಂತ ಹೇಳಿದರೆ, ಸಮೃದ್ಧವಾದ ತೇಜಸ್ಸು ಉಳ್ಳವನು ಎಂದು ಶಾಸ್ತ್ರದಲ್ಲಿ ಚೆನ್ನಾಗಿ ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಬೃಹದ್ಭಾನು ಅಂತ ಹೆಸರು. ಇನ್ನು ಕಾಲ ವ್ಯತ್ಯಾಸವನ್ನು ಗುರುತಿಸುವ ಶಕ್ತಿ ಯಾರಿಗಿದೆ ಅಂದರೆ ಭಗವಂತನಿಗೆ ಮಾತ್ರ ಇದೆ. ಯಾಕೆ? ನಾವು ಇಷ್ಟವರೆಗೂ ಹೇಳ್ಕೊಂಡಿವಿ. ಸೂರ್ಯೋದಯ ಆದರೆ ಬೆಳಗಾಯಿತು, ಸೂರ್ಯಾಸ್ತಮಯವಾದರೆ ರಾತ್ರಿ ಆಯಿತು ಅಂತ ಹೇಳ್ತಾ ಇದ್ದೇವೆ. ಈ ಭಗವಂತನು ಎಂಥವನು? ಜ್ಞಾನಿಗಳಿಗೆ ಮಾತ್ರ ಕಾಣಿಸುವವನು, ಅವರ ಯೋಗ್ಯತಾನುಸಾರ. ಸೂರ್ಯನು ಕಣ್ಣಿಲ್ಲದಿರುವ ಕುರುಡರಿಗೆ ಅವನು ಕಾಣುವುದೇ ಇಲ್ಲ. ಆದರೆ ಈ ಜ್ಞಾನಿಗಳಿಗೆ ಭಗವಂತ ಕಾಣ್ತಾನೆ. ಕಾಣಿದಾಗ ಈ ಜ್ಞಾನಿಗಳಿಗೆ ಅವರು ಆ ಭಗವಂತನ ಕಾಣುವ ಏನು ಎಂಥ ಪ್ರಭೆ ಒಂದು ಇಲ್ಲಿಯವ್ರಿಗೆ ಹೇಳ್ಕೊಂಡು ಅಂಥ ಕೋಟಿ ಸೂರ್ಯ ಸಮಪ್ರಭನಾಗಿದ್ದಾನೆ. ಅಂತಹ ತೇಜೋಮೂರ್ತಿಯಾದ ಭಗವಂತನನ್ನು ಜ್ಞಾನಿಗಳು ಕಂಡಾಗ ಅವರಿಗೆ ರಾತ್ರಿ ಹಗಲು ಯಾವುದೊಂದು ಗೊತ್ತಾಗೋದಿಲ್ಲಂತೆ. ನಮಗೆ ಒಂದೊಂದು ಸಲ ರಾತ್ರಿ ಹೊತ್ತು ಯಾವುದನ್ನು ಉತ್ಸವಗಳಿಗೆ ಲೈಟಿಂಗ್ ಅರೇಂಜ್ಮೆಂಟ್ ಡೆಕೋರೇಷನ್ ಮಾಡಿದರೆ ನಮಗೆ ಅರ್ಥ ಆಗ್ತದೆ ಏನು ರಾತ್ರಿಯೋ ಹಗಲು ಅಂತೇಳಿ. ಸಿಟೀಸ್ ಒಳಗೆ ಲೈಟಿಂಗ್ ಹಾಕಿರ್ತಾರೆ ಬೀದಿಗಳೊಳಗೆ, ಹೋದಾಗ ರಾತ್ರಿ ಹಗಲು ಗೊತ್ತಾಗಲ್ಲ. ಹಾಗೆ ಜ್ಞಾನಿಗಳಿಗೆ ಅಂಥ ಭಗವಂತನ ತೇಜಸ್ಸನ್ನು ನೋಡಿದಾಗ ಅವರಿಗೆ ರಾತ್ರಿ ಹಗಲು ಗೊತ್ತಾಗೋದಲ್ಲ. ಅದರಿಂದ ಅವರು ಹಗಲು ಮಾಡಬೇಕಾದ ಶ್ರಾದ್ದವನ್ನು ರಾತ್ರಿ ಮಾಡೋದು, ಸಾಯಂ ಸಂಧ್ಯಾವಂದನನ್ನು ಹಗಲು ಮಾಡೋದು, ಈ ರೀತಿಯಾಗಿ ಅವರಿಗೆ ಕರ್ಮದ ವ್ಯತ್ಯಾಸವೇ ಆಗಿಬಿಡುತ್ತೆ. ಹೀಗೆ ಕರ್ಮ ಹಗಲು ಸಂಧ್ಯಾವಂದನನ್ನು ರಾತ್ರಿ ಮಾಡೋದು, ರಾತ್ರಿ ಸಂಧ್ಯಾವನ್ನು ಹಗಲು ಮಾಡೋ ಶ್ರಾದ್ದವನ್ನು ರಾತ್ರಿ ಮಾಡುವುದು, ಈ ರೀತಿಯಾಗಿ ಅವರು ಮಾಡಬೇಕಾದಂತಹ ನಿತ್ಯ ಕರ್ಮಾನುಷ್ಠಾನಗಳು, ನೈಮಿತ್ತಿಕ ಕರ್ಮಗಳನ್ನು ವ್ಯತ್ಯಾಸ ಮಾಡ್ತಾರಲ್ವಾ, ವ್ಯತ್ಯಾಸ ಆಗತ್ತಲ್ವಾ? ಇದು ಹೇಗೆ? ಭಗವಂತನ ತೇಜಸ್ಸು ಕಂಡವರೇ ಹೀಗಾಗ್ಬಿಟ್ರೆ ಏನು ಅಂದರೆ ಆವಾಗ ಹೇಳ್ತಾರೆ, ಜ್ಞಾನಿಗಳಿಗೆ ಅವನು ಭಗವಂತನ ಸ್ವಭಾವ ಅವ್ಯಕ್ತ ಅಂತ ಭಗವಂತನ ನಾಮವನ್ನು ನಾವು ಹೇಳಿಕೊಳ್ಳುವಾಗ ಅವನು ಅವ್ಯಕ್ತನು ಅಂತ ಹೇಳ್ಕೊಂಡಿದ್ದೇವೆ. ಅವ್ಯಕ್ತನು ಅಂದರೆ ಅಜ್ಞಾನಿಗಳಿಗೆ ಅವ್ಯಕ್ತನು, ಜ್ಞಾನಿಗಳಿಗೆ ವ್ಯಕ್ತನು. ಆ ಅವ್ಯಕ್ತನಾದ ಭಗವಂತನನ್ನು ಜ್ಞಾನಿಗಳು ನೋಡುವ ಶಕ್ತಿ ಉಳ್ಳವರಾಗಿರ್ತಾರೆ. ಹಾಗೆ ಭಗವಂತ ಏನು ಮಾಡಿರ್ತಾನೆ, ಅವರಿಗೆ ತನ್ನ ನೋಡುವ ಶಕ್ತಿ ಕೊಟ್ಟು ಮತ್ತು ಅವರಿಗೆ ರಾತ್ರಿ ಹಗಲು ಮೊದಲಾದ ಕಾಲಗಳ ವ್ಯತ್ಯಾಸವನ್ನು ತಿಳಿಯುವ ಶಕ್ತಿನೂ ಕೊಟ್ಟಿರ್ತಾನೆ. ಅದು ಭಗವಂತ ಅನುಗ್ರಹ ಮಾಡಿರ್ತಾನೆ. ಆದ ಕಾರಣ ಜ್ಞಾನಿಗಳಾದವರು ಅವರು ಕರ್ಮಗಳಲ್ಲಿ ಏನೂ ವ್ಯತ್ಯಾಸ ಮಾಡುವುದಿಲ್ಲ. ಉದಾಹರಣೆಗೆ ಶ್ರೀಪಾದರಾಜರು, ಇವತ್ತು ಶ್ರೀಪಾದರಾಜರ ಅಧಿಕ ಮಾಸದಲ್ಲಿ ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಈ ಮಹಾನುಭಾವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಏನು ಅವರು ಕಾಲ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೇನು? ಭಗವಂತನನ್ನು ದರ್ಶನ ಮಾಡಿಕೊಂಡವರು. ಆದರೆ ಯಾವ ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅಚ್ಚುಕಟ್ಟಾಗಿ ಅವರ ನಿತ್ಯ ನೈಮಿತ್ತಿಕ ವೈದಿಕ ಕರ್ಮಗಳನ್ನು ಈ ಮಹಾನುಭಾವರೆಲ್ಲರೂ ಮಾಡ್ತಾ ಇದ್ದಾರೆ. ಅವರಿಗೆ
ಭಗವಂತ ಆ ಕಾಲ ವ್ಯತ್ಯಾಸದ ಇದನ್ನು ಕೊಟ್ಟಿರ್ತಾನೆ. ಆದ ಕಾರಣ ಅದೇನು ವ್ಯತ್ಯಾಸವಾಗುವುದಿಲ್ಲ ಅಂತ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಬೃಹದ್ ಭಾನವೇ ನಮಃ. ಓಂ ಪ್ರವತಾ ಯತೀಹಿ ಇಂದ್ರಂ ವನನ್ವತಿ ಮತಿಃ ಇಂದ್ರಮುಕ್ತಾನಿ ವಾವೃಧು ಸಮುದ್ರಮಿವ ಸಿಂಧವಃ ಅನುತ್ತಮನ್ಯುಮಜರಂ. ಇಂದ್ರಂ, ಈ ಇಂದ್ರನನ್ನು ಕುರಿತು ಪ್ರವತ, ಹಳ್ಳಗಳ ಜಾಗಕ್ಕೆ ಯತೀಹಿ ಹರಿಯುತ್ತಿರುವ, ಆಪಹ ನ ನೀರಿನಂತೆ, ಮತಿ ಸಜ್ಜನರ ಬುದ್ಧಿಯು ಕರ್ಮವು, ವನನ್ವತಿ ಹೋಗು ಸೇರುವಂತೆ ಆದವು. ಅನುತ್ತಮನ್ಯು ಅತಿಶಯ ಜ್ಞಾನಿಯಾದ, ಅಜರಂ ಮುಪ್ಪು ಇಲ್ಲದ, ಇಂದ್ರಂ ಇಂದ್ರನನ್ನು, ಉಕ್ತಾನಿ ಸ್ತೋತ್ರಗಳು, ಸಿಂಧವಃ ನದಿಗಳು, ಸಮುದ್ರಂ ಇವ ಸಮುದ್ರವನ್ನಂತೆ, ವಾವೃಧು ಉಕ್ಕಿಸುತ್ತವೆ. ಇದೇನು ಅರ್ಥ ಅಂದರೆ, ನೀರು ಹಳ್ಳಕ್ಕೆ ಹೋಗುತ್ತೆ, ಅಂದರೆ ಡೌನ್ ಪ್ಲೇಸ್ಗೆ ಹೋಗುತ್ತೆ. ಎಲ್ಲಿ ಹಳ್ಳ ಇರುತ್ತೋ ಅಲ್ಲೇ ನೀರು ಹೋಗುತ್ತೆ, ನುಗ್ಗತ್ತೆ. ಹಾಗೆ ನಮ್ಮೆಲ್ಲ ಸ್ತೋತ್ರಗಳು ಭಗವಂತನ ಕಡೆಗೆ ಹೋಗುತ್ತೆ. ಆಕಾಶಾತ್ ಪತಿಸಂತೋಯಂ ಯಥಾಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಎಲ್ಲ ಸಮುದ್ರದ ನದಿಗಳ ನೀರು ಸಮುದ್ರಕ್ಕೆ ಹೋಗುವಂತೆ, ಆಕಾಶದಿಂದ ಬಿದ್ದು ಮಳೆ ನೀರು ನದಿಯಲ್ಲಿ ಬಿದ್ದು ಹೋಗುವಂತೆ, ನಾವು ಯಾರನ್ನೇ ಸ್ತೋತ್ರ ಮಾಡಿದರೂ ಎಲ್ಲವೂ ಕೂಡ ಭಗವಂತನನ್ನೇ ಸೇರುತ್ತೆ. ಹೇ ಇಂದ್ರನಾಮಕ ಭಗವಂತನೇ, ನೀನು ಅತಿಶಯವಾದ ಜ್ಞಾನಿ, ಮುಪ್ಪು ಇಲ್ಲದವನು. ಆದ ಕಾರಣ ಎಲ್ಲ ನದಿಗಳು ನೀರು ಸಮುದ್ರಕ್ಕೆ ಹೋಗಿ ಇರುತ್ತೋ ಹಾಗೆ ನಿನ್ನ ಎಲ್ಲ ಸ್ತೋತ್ರಗಳು ಮತ್ತೆ ಮತ್ತೆ ನಿನ್ನನ್ನೇ ಬಂದು ಸೇರುತ್ತೆ, ನಿನ್ನನ್ನು ಸಂತೋಷ ಮಾಡುತ್ತೆ. ಅಂದರೆ ಭಗವಂತನು ಸ್ತೋತ್ರ ಪ್ರಿಯನು. ನಾವು ಯಾವ ರೀತಿಯಾಗಿ ಆದರೂ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಆ ಎಲ್ಲ ಸ್ತೋತ್ರಗಳು ನಿನ್ನನ್ನೇ ಸೇರುತ್ತೆ. ಇಂದ್ರಮುಕ್ತಾನಿ ವಾವೃಧು ಸಮುದ್ರಮಿವ ಸಿಂಧವಃ. ನದಿಗಳು ಸಮುದ್ರವನ್ನು ಸೇರುವಂತೆ ಮಂತ್ರಗಳೆಲ್ಲವೂ, ನಮ್ಮ ಸ್ತೋತ್ರಗಳೆಲ್ಲವೂ ಆ ಇಂದ್ರನನ್ನೇ ಸೇರುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಎಲ್ಲ ಸ್ತೋತ್ರಗಳು, ಪ್ರಕಾಶಿಸುವಂತಹ ಸ್ತೋತ್ರಗಳೆಲ್ಲವೂ ಆ ವಿಷ್ಣುವಿಗಾಗಿ ಇರುವುದರಿಂದ ವಿಷ್ಣುವಿಗೆ ಬೃಹದ್ಭಾನು ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ, ಬೃಹದ್ಭಾನು ಎಂಬುವ ನಾಮವನ್ನು ಮುಗಿಸಿ ನಾಳೆ ಆದಿದೇವ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.